ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿಫುಡ್ ಶಂಕರ್. ಇವತ್ತಿನ ರೆಸಿಪಿ ಸಪೋಟ ಜ್ಯೂಸ್ ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ 5 ಸಪೋಟ ಹಣ್ಣು ತಗೊಂಡಿದ್ದೀನಿ, ಮತ್ತು ಎರಡು ಏಲಕ್ಕಿ ತಗೊಂಡಿದ್ದೀನಿ, ಒಂದು 1/4 ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ, ಮತ್ತು ಒಂದು 100 ಗ್ರಾಮಷ್ಟು ಸಕ್ಕರೆ ತಗೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು ಸಪೋಟ ಜ್ಯೂಸ್ ಮಾಡೋಕ್ಕೆ. ಸಪೋಟ ಜ್ಯೂಸು ಮಿಲ್ಕ್ ಶೇಕ್ ಯಾವ್ದಾರು ಅಂದ್ಕೋಬೋದು. ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಲಿ ದಯವಿಟ್ಟು. ನೋಡಿ, ಒಂದು ಸಪೋಟ ಜ್ಯೂಸ್ ಈ ಥರ ಮಧ್ಯಕ್ಕೆ ಕಟ್ ಮಾಡಬೇಕಾಗುತ್ತೆ. ಆ ಬೀಜ ಐತಲ್ಲ, ಬೀಜ ಎತ್ಕೋಬೇಕು. ಆದಷ್ಟು ಹಣ್ಣಾಗಿರೋದು ಸಪೋಟ ತಗೊಳ್ಳಿ, ಕಾಯಾಗಿರೋದು ತಗೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಒಂದು ಬೆಳ್ಳಲ್ಲಿ ಈ ಥರ ಪ್ರೆಸ್ ಮಾಡಿದರೆ ಹೊಂಟೋಯ್ತವೆ. ಇಲ್ಲ ಅಂದರೆ ನಿಮ್ಮ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಪೂನಲ್ಲೋ ಯಾವುದ್ರಲ್ಲೋ ಈ ಥರ ಪ್ರೆಸ್ ಮಾಡಿದರೆ ಬರುತ್ತೆ. ಸ್ವೀಟ್ ಇರುತ್ತೆ, ಆದಷ್ಟು ಸಕ್ಕರೆ ನೋಡ್ಕೊಂಡು ಹಾಕಿ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇಷ್ಟು ಸಪೋಟ ಹಣ್ಣು 5 ಹಾಕಿದ್ದೀನಿ. ಇಷ್ಟು ಏಲಕ್ಕಿನ ಒಳಗಡೆ ಬೀಜ ಇರುತ್ತೆ, ಆ ಬೀಜ ಮಾತ್ರ ಹಾಕಿ ಸಿಪ್ಪೆನೇ ತೆಗ್ದಿಸಿರಿ. ನಿಮಗೆ ಬೇಕು ಅಂದರೆ ಸಿಪ್ಪೆನೂ ಹಾಕಿ, ಅದೇನು ಪ್ರಾಬ್ಲಮ್ ಏನೂ ಆಗಲ್ಲ. ನೆಕ್ಸ್ಟು ಇಲ್ಲಿ ಸ್ವಲ್ಪ ಫಸ್ಟಿಗೆ ನಾನು ಒಂದು 50 ಗ್ರಾಮಷ್ಟು ಸಕ್ಕರೆ ತಗೊಂಡಿದ್ದೀನಿ. ಅದು ಸ್ವೀಟು ನೋಡ್ಕೊಂಡು ಹಾಕೊಳ್ಳೋಣ ಅಂತ ಒಂದು 50 ಗ್ರಾಮ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು, ಮೊದಲು ನೀರಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿದ್ರೆ ಗ್ರೈಂಡ್ ಮಾಡ್ಕೊಳ್ಳಿ ಈ ಥರ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದನ್ನು 1 ನಿಮಿಷ ಗ್ರೈಂಡ್ ಆದರೂ ಸಾಕು. ನೆಕ್ಸ್ಟ್ ಇದೇ ಜಾರೊಳಕ್ಕೆ ಆ 1/4 ಲೀಟ್ರ್ ಹಾಲು ಇತ್ತಲ್ಲ, 1/4 ಲೀಟ್ರ್ ಹಾಲು ನೋಡಿ 1/4 ಲೀಟ್ರ್ ಹಾಲು ಇಟ್ಟಿದ್ದೀನಿ. ಟೋಟಲು ಒಂದು ಅರ್ಧ ಲೀಟ್ರ್ ಆಗುತ್ತೆ. ನೀರು ಹಾಲು ಎಲ್ಲ ಸೇರಿ 5 ಸಪೋಟಕ್ಕೆ ಅರ್ಧ ಲೀಟ್ರ್ ಪಕ್ಕ ಆಗುತ್ತೆ. ಜಾಸ್ತಿ ಹಾಕಬೇಕು, ನೀರಾಗುತ್ತೆ. ನಿಮಗೆ ಮರಳು ಫೀಲಿಂಗ್ ಬರಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿನೇ ಹಾಕಬೇಕಾಗುತ್ತೆ. ಇದ್ರ ಸೇರಿಸಿ 1 ನಿಮಿಷ ಗ್ರೈಂಡ್ ಮಾಡಿ, ಇದೊಂದು 10 ಸೆಕೆಂಡ್ ಗ್ರೈಂಡ್ ಮಾಡಿದ್ರೆ ಸಾಕು. ನೆಕ್ಸ್ಟು ಒಂದು ಬೋಸಿ ತಗೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ. ನೀವು ಸಪೋಟ ಜ್ಯೂಸ ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ, ಯಾಕೆಂದರೆ ಅದು ಗಂಟಂಗಿರುತ್ತೆ. ಎಲ್ಲ ಪೂರ್ತಿ ನೈಸಾಗಿ ಗ್ರೈಂಡ್ ಆಗಿರೋಕ್ಕಲ್ಲ, ಅದಕ್ಕೋಸ್ಕರ ನೀವು ಯಾವುದೇ ಜ್ಯೂಸ್ ಮಾಡ್ಕೊಳ್ಳಿ ಒಂದು ಸರ್ತಿ ಫಿಲ್ಟ್ರ್ ಮಾಡ್ಕೊಂಡು ಕುಡಿದ್ರೆ ನಿಮಗೆ ಪಕ್ಕ ಜ್ಯೂಸು ರೆಡಿ ಆಗುತ್ತೆ. ಇಲ್ಲೇ ನಾವು ಫಸ್ಟ್ ಉಳ್ಕೊಳ್ಳೋದ್ರಿಂದ ಆ ಜ್ಯೂಸು ಸರಿಯಾಗಲ್ಲ. ನೋಡಿ, ನಿಮಗೆ ಅದ್ಭುತವಾದ ಸಪೋಟ ಜ್ಯೂಸು ಈ ಥರ ರೆಡಿ ಆಗುತ್ತೆ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕಿಂತ ಡಿಫ್ರೆಂಟಾಗಿದೆ ವೀಡಿಯೋನ ಮುಂದೆ ತರ್ತಾಯಿದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಸಿ ಯು. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಷ್ಟೇ.